ಹಲೋ ಫ್ರೆಂಡ್ಸ್, ಇವತ್ತೊಂದು ವಿಶೇಷ ಹಲಸಿನಕಾಯಿನ ಕೊಯ್ಕೊಬರೋಕ್ಕೆ ಅಂತ ಹೋಗ್ತಾಯಿದ್ದೀನಿ. ಸೊ ಈ ಹಲಸಿನಕಾಯಲ್ಲಿ ಏನು ವಿಶೇಷ ಅಂತಂದರೆ ತುಂಬ ಟೇಸ್ಟ್ ಇರುತ್ತೆ, ಸಿಕ್ಕಾಪಟ್ಟೆ ದೊಡ್ಡದಾಗಿರುತ್ತೆ, ಕಲರ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ ಥರದ್ದೇನು ವಿಶೇಷತೆ ಇಲ್ಲ ಇದಕ್ಕೆ. ಈ ಹಲಸಿನಕಾಯಿ ಒಳಗಡೆ ಏನು ಸೊಳೆನೇ ಇರಲ್ಲ. ಸೊಳೆ ಅಂದರೆ ಹಲಸಿನ ಬೀಜ ಇರುತ್ತಲ್ಲ, ಅದೇ ಇರಲ್ಲ. ಸೊ ಈ ಹಲಸಿನಕಾಯಿ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಅಡುಗೆಗೆ ಮಾತ್ರ ಯೂಸ್ ಆಗುತ್ತೆ. ಸಾಂಬಾರು, ಪಲ್ಯ ಆ ಥರ ಮಾಡ್ಬೋದು. ಮೇಲ್ಗಡೆ ಮುಳ್ಳನ್ನು ಕೆತ್ತಿಬಿಟ್ಟು ಸಾಂಬಾರು, ಪಲ್ಯ ಆ ಥರ ಮಾಡ್ಬೋದು. ನೋಡಿ, ಇದೇ ಮರ ಕಾಯಿನೂ ಎಷ್ಟು ಜಾಸ್ತಿನೇ ಬಂದಿದೆ. ಪ್ರತಿ ವರ್ಷ ಬರುತ್ತದೆ ಈ ಥರ ಕಾಯಿ. ಬಟ್ ಇದನ್ನು ಇವಾಗ ಕಟ್ ಮಾಡಿ ತೋರಿಸ್ತೀನಿ ನೋಡಿ, ಒಂದು ಕಾಯಿನ ಒಳಗಡೆ ಹೆಂಗಿರುತ್ತೆ ಅಂತ. ಸೊ ಈ ಕಾಯಿನ ಕೊಯ್ತೀನಿ ಇವಾಗ. ಇದನ್ನೇ ಕಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇದ್ರೊಳಗಡೆ ಒಂದೇ ಒಂದು ಸೊಳ್ಳೆ ಇರಲ್ಲ, ಬರೀ ಈ ಥರ ಗುಂಜು ಮಾತ್ರ ಇರುತ್ತೆ. ಸೊ ಈ ಗುಂಜನ್ನ ಪಲ್ಯ ಮತ್ತು ಸಾಂಬಾರು ಮಾಡೋದು ಮಾತ್ರ ಸಖತ್ ಟೇಸ್ಟ್ ಬರುತ್ತೆ. ಯಾವುದೇ ಒಳ್ಳೆ ಹಲಸಿನಕಾಯಿಗಿಂತ ಜಾಸ್ತಿ ಟೇಸ್ಟ್ ಇದೇ ಹಲಸಿನಕಾಯಿಲೇ ಬರುತ್ತೆ. ಸೊ ಅದಕ್ಕೆ ಇವತ್ತು ಕೊಯ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. 2 ಕಾಯಿನ ಕೊಯ್ಕೊಂಡು ಹೋಗ್ತೀನಿ. ಇಡೀ ಹಲಸಿನಕಾಯಿಯಲ್ಲಿ 1 ಅಥವಾ 2 ಸೊಳೆ ಇರುತ್ತೆ ಮ್ಯಾಕ್ಸಿಮಮ್ಮು, ಅಷ್ಟೇ. ಬಟ್ ಅಡುಗೆಗೆ ಮಾತ್ರ ಇದು ಸೂಪರ್ ಟೇಸ್ಟ್ ಬರೋದು. ಯಾವುದೇ ಹಲಸಿನಕಾಯಿಗಿಂತ ಇದು ಬೆಸ್ಟ್ ಅಂತ ಅಂದ್ಕೊತೀನಿ ನಾನು. ಅಷ್ಟೇ, ಈ ವೆರೈಟಿನ ತೋರಿಸ್ಬೇಕು ಅಂತ ವಿಡಿಯೋ ಮಾಡಿದ್ದು. Thank you for watching.